ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರೂಪಾ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಫಾಕ್ಸನ್ ಕಂಪ್ನಿಗೆ ಹೈರಿಂಗ್ ಆಗ್ತಾ ಇದೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಅಪ್ಲೈ ಮಾಡ್ಬೋದು, ಎಷ್ಟು ಸ್ಯಾಲ್ರಿ ಇದೆ, ಏನು ಬೆನಿಫಿಟ್ ಇದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮತ್ತು ಹೇಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಕಂಪ್ಲೀಟಾಗಿ ನೋಡಿ. ಇದು ಯಾರೆಲ್ಲ ಜಾಬ್ ಸರ್ಚ್ ಮಾಡ್ತಿದ್ದೀರಾ ಅವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಮೊದಲು ಕಂಪ್ನಿ ಡೀಟೇಲ್ಸ್ ನೋಡೋಣ ಬನ್ನಿ. ಮೊದಲಿಗೆ ಕಂಪ್ನಿ ನೇಮ್ ನೋಡೋದಾದರೆ ಫಾಕ್ಸೋನು. ಇದು ಪ್ರೈವೇಟ್ ಕಂಪ್ನಿ ಆಗಿರುತ್ತೆ. ಫಾಕ್ಸೋನ್ ಕಂಪ್ನಿಗೆ ಹೈರಿಂಗ್ ಆಗ್ತಾ ಇರೋದು. ಜಾಬ್ ರೋಲ್ ನೋಡೋದಾದರೆ ಆಪರೇಟರ್ ಜಾಬಿಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಜಾಬ್ ಲೊಕೇಶನ್ ನೋಡೋದಾದರೆ ನೀವು ದೇವನಹಳ್ಳಿ ನಿಯರ್ ಬ್ಯಾಂಗ್ಳೂರು. ಜಾಬ್ ಲೊಕೇಶನ್ ಬಂದು ಬ್ಯಾಂಗ್ಳೂರಲ್ಲಿರುತ್ತೆ, ದೇವನಹಳ್ಳಿಗೆ ನಿಯರ್ ಇರುತ್ತೆ. ದೇವನಹಳ್ಳಿ ನಿಯರ್ ಬ್ಯಾಂಗ್ಳೂರು, ದೇವನಹಳ್ಳಿಯಲ್ಲಿ ಇದೆ ಜಾಬ್ ಲೊಕೇಶನು. ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ನೋಡೋದಾದರೆ ಓನ್ಲಿ ಫೀಮೇಲ್ ಕ್ಯಾಂಡಿಡೇಟ್ಸ್ ವಿತ್ ಎನಿ ಆಫ್ ದ ಫಾಲೋವಿಂಗ್ ಕ್ವಾಲಿಫಿಕೇಷನ್ ಕ್ಯಾನ್ ಅಪ್ಲೈ. ಇದನ್ನ ಮೇಲ್ಸ್ ಅಪ್ಲೈ ಮಾಡೋಕ್ಕಾಗೋದಿಲ್ಲ, ಇದು ಬರೀ ಫೀಮೇಲ್ ಕ್ಯಾಂಡಿಡೇಟ್ಸಿಗಿದೆ. ಫೀಮೇಲ್ ಕ್ಯಾಂಡಿಡೇಟ್ಸು ಕೆಳಗೆ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ, ನೋಡೋಣ ಅದನ್ನ ಯಾರ್ಯಾರು ಕಂಪ್ಲೀಟ್ ಮಾಡಿದ್ದೀರಾ ಆ ಕ್ವಾಲಿಫಿಕೇಷನ್ನ ಅವರೆಲ್ಲ ಅಪ್ಲೈ ಮಾಡ್ಬೋದು. ಕ್ವಾಲಿಫಿಕೇಷನ್ ನೋಡೋದಾದರೆ SSLC, PUC, ITI, ಡಿಪ್ಲೊಮೊ, ಎನಿ ಡಿಗ್ರಿ. ಯಾರ್ದೆಲ್ಲ ಫೀಮೇಲ್ ಕ್ಯಾಂಡಿಡೇಟ್ಸ್ SSLC, PUC, ITI, ಡಿಪ್ಲೊಮೊ ಅಥವಾ ಎನಿ ಡಿಗ್ರಿ ಯಾರ್ದೆಲ್ಲ ಕಂಪ್ಲೀಟ್ ಆಗಿದೆ ಅವ್ರು ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ಓನ್ಲಿ ಫೀಮೇಲ್ ಕ್ಯಾಂಡಿಡೇಟ್ಸ್, ಓಕೆನಾ. ಫ್ರೆಷರ್ಸ್ ಆರ್ ಎಲಿಜಿಬಲ್ ಟು ಅಪ್ಲೈ. ಮತ್ತು ಫ್ರೆಷರ್ ಕೂಡ ಅಪ್ಲೈ ಮಾಡ್ಬೋದು, ಬರೀ ಎಕ್ಸ್ಪೀರಿಯನ್ಸ್ಡೇ ಅಪ್ಲೈ ಮಾಡಬೇಕಂತ ಇಲ್ಲ, ಫ್ರೆಷರ್ ಕೂಡ ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಸ್ಯಾಲ್ರಿ ಬಗ್ಗೆ ನೋಡೋದಾದರೆ ದ ಕಂಪನಿ ಈಸ್ ಅಫರಿಂಗ್ ಎ CTC ಆಫ್ 20,437 ಪರ್ ಮಂತ್. ಸ್ಯಾಲ್ರಿ ನೋಡೋದಾದರೆ ತಿಂಗಳಿಗೆ 20,437 ರೂಪಾಯಿ ಇದೆ CTC ಪರ್ ಮಂತಿಗೆ. ಇನ್ ಅಡಿಷನ್ ಎಂಪ್ಲಾಯ್ ವಿಲ್ ರಿಸೀವ್. ಇದ್ರ ಜೊತೆಗೆ ಎಂಪ್ಲಾಯಿ ಏನನ್ನ ರಿಸೀವ್ ಮಾಡ್ತಾರೆ ಅಂತ ನೋಡೋದಾದರೆ ಅಡಿಷ್ನಲ್ಲು ಅಟೆಂಡೆನ್ಸ್ ಬೋನಸ್ ಮತ್ತು ಶಿಫ್ಟ್ ಅಲೋಯೆನ್ಸ್ನ. ಈಗ 1 ಮಂತ್ ಫುಲ್ ನೀವು ಕಂಪ್ಲೀಟಾಗಿ ಹೋಗಿದರೆ ನಿಮಗೆ ಅಟೆಂಡೆನ್ಸ್ ಬೋನಸ್ ಸಿಗುತ್ತೆ ಮತ್ತು ಶಿಫ್ಟ್ ಅಲೋಯೆನ್ಸ್ ಅಂದರೆ ಇವಾಗ ABC ಥರ ಶಿಫ್ಟ್ ಇರುತ್ತೆ, ನೈಟು, ಆಫ್ಟರ್ನೂನು ಅಥವಾ ಮಾರ್ನಿಂಗ್. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು ಈ ಥರ ಶಿಫ್ಟ್ ಇದ್ದರೆ ಇವಾಗ ನಿಮಗೆ ಶಿಫ್ಟ್ ಅಲೋಯೆನ್ಸ್ ಕೂಡ ಸಿಗುತ್ತೆ. ಯಾವ ಶಿಫ್ಟ್ ಇರುತ್ತೆ ಅಂತ ಇಲ್ಲಿ ಕನ್ಫರ್ಮ್ ಮಾಡಿಲ್ಲ, ಶಿಫ್ಟ್ ಅಲೋಯೆನ್ಸ್ ಅಂತ ಹೇಳ್ತಿದ್ದಾರೆ. ಇಲ್ಲ ಡೇ ಶಿಫ್ಟು, ಆಫ್ಟರ್ನೂನ್ ಶಿಫ್ಟು, ನೈಟ್ ಶಿಫ್ಟ್ ಇರ್ಬೋದು, ಇಲ್ಲ ನೈಟು ಡೇ ಇರ್ಬೋದು, ಇಲ್ಲ ಆಫ್ಟರ್ನೂನ್ ಇರ್ಬೋದು, ಆ ಥರ ಇರುತ್ತೆ, ಕನ್ಫರ್ಮ್ ಮಾಡಿಲ್ಲ ಇಲ್ಲಿ. ಹಾಗಾಗಿ ನಿಮಗೆ ಶಿಫ್ಟ್ ಅಲೋಯೆನ್ಸ್ ಕೂಡ ಇದೆ, ಹಾಗೆ ಅಟೆಂಡೆನ್ಸ್ ಬೋನಸ್ ಕೂಡ ಇದೆ. ನೆಕ್ಸ್ಟು ಬೆನಿಫಿಟ್ ಇದೆ. ಈ ಫಾಕ್ಸನ್ ಕಂಪ್ನಿಗೆ ಯಾರೆಲ್ಲ ಜಾಯಿನ್ ಆಗ್ತೀರಾ ಅವರಿಗೆ ಬೆನಿಫಿಟ್ಸ್ ಆಫರ್ ಮಾಡ್ತಿದ್ದಾರೆ, ಓನ್ಲಿ ಫೀಮೇಲ್ ಕ್ಯಾಂಡಿಡೇಟ್ಸಿಗೆ. ಬೆನಿಫಿಟ್ ನೋಡೋದಾದರೆ ಏನಿದೆ ಅಂತ, ESI ಆ್ಯಂಡ್ EPF ಬೆನಿಫಿಟ್ಸ್, ESI ಮತ್ತು EPF ಬೆನಿಫಿಟ್ಸ್ ಇದೆ. ಕ್ಯಾಂಟೀನ್ ಫೆಸಿಲಿಟಿ, ಅವರು ಊಟನ ಪ್ರೊವೈಡ್ ಮಾಡ್ತಾರೆ, ಫುಡ್ ಫೆಸಿಲಿಟಿನ ಅವ್ರು ಪ್ರೊವೈಡ್ ಮಾಡ್ತಾರೆ. ಮತ್ತು ಫ್ರೀ ಟ್ರಾನ್ಸ್ಪೋರ್ಟೇಷನ್, ಫ್ರೀಯಾಗಿ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾರೆ. ಮತ್ತು ಫ್ರೀ ಅಕೊಮೊಡೇಷನ್, ಗರ್ಲ್ಸ್ PG. ಇಲ್ಲಿ ನೋಡಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಏನು ಬೆನಿಫಿಟ್ ಇದೆ ಅಂತ. ESI PF ಬೆನಿಫಿಟ್ ಇದೆ, ಮತ್ತು ಕ್ಯಾಂಟೀನ್ ಫೆಸಿಲಿಟಿ, ಫುಡ್ ಪ್ರೊವೈಡ್ ಮಾಡ್ತಾರೆ, ಫ್ರೀ ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾರೆ, ಫ್ರೀ ಅಕೊಮೊಡೇಷನ್ ಕೊಡ್ತಾರೆ, ಅದು ಗರ್ಲ್ಸ್ PG ಆಗಿರುತ್ತೆ. ಈ ರೀತಿ ಬೆನಿಫಿಟ್ ಇದೆ. ಈ ಥರ ಬೆನಿಫಿಟ್ ಇರೋದ್ರಿಂದ ಈ ಥರ ಕ್ಯಾಂಟೀನ್ ಫೆಸಿಲಿಟಿ ಆಗಲಿ, ಫ್ರೀ ಟ್ರಾನ್ಸ್ಪೋರ್ಟೇಷನ್ ಆಗಲಿ, ಅಥವಾ ಫ್ರೀ ಅಕೊಮೊಡೇಷನ್, ಗರ್ಲ್ಸ್ PG ಈ ಥರ ಅವರು ಬೆನಿಫಿಟ್ ಕೊಡೋದ್ರಿಂದ ನಿಮಗೆ ಡೈಲಿ ಅಲೋಯೆನ್ಸ್ ಕಡಿಮೆ ಆಗುತ್ತೆ, ರೆಡ್ಯೂಸ್ ಆಗುತ್ತೆ, ನಿಮಗೇನು ಖರ್ಚಿರಲ್ಲ ಈ ಫೆಸಿಲಿಟಿ. ಇಲ್ಲಾಂದರೆ ನೀವೇ ಟ್ರಾನ್ಸ್ಪೋರ್ಟಿಗೆ ಕೊಡಬೇಕು, ಮತ್ತು ಈಗ PG ಇದ್ದರೆ PGಗೆ ಕೊಡಬೇಕು, ಊಟಕ್ಕೆ ಕೊಡಬೇಕು ಅಂದರೆ ನಿಮಗೆ ಅಲೋಯೆನ್ಸ್ ಜಾಸ್ತಿ ಆಗುತ್ತೆ, ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ ಡೈಲಿ ಅಲೋಯೆನ್ಸ್. ಇಲ್ಲಿ ಆ ರೀತಿ ಏನೂ ಇಲ್ಲ, ನಿಮಗಿದು ತುಂಬ ಯೂಸ್ಫುಲ್ ಆಗುತ್ತೆ ಗರ್ಲ್ಸಿಗೆ. ನೆಕ್ಸ್ಟ್ ಒಂದು ಲೈನ್ ಕೊಟ್ಟಿದ್ದಾರೆ, ದಿಸ್ ಈಸ್ ಎ ಗುಡ್ ಆಪರ್ಚುನಿಟಿ ಫಾರ್ ಫ್ರೆಷರ್ ಹೂ ವಾಂಟ್ ಟು ಸ್ಟಾರ್ಟ್ ದರ್ ಕೆರಿಯರ್ ವಿತ್ ಎ ರೆಪ್ಯೂಟೆಡ್ ಕಂಪನಿ ಆ್ಯಂಡ್ ರಿಸೀವ್ ಎ ಗುಡ್ ಸ್ಯಾಲ್ರಿ ಅಲಾಂಗ್ ವಿತ್ ಎಂಪ್ಲಾಯ್ ಬೆನಿಫಿಟ್ಸ್. ಅವ್ರು ಹೇಳ್ತಿರೋದಿಲ್ಲ ಏನಂತ ಅಂದರೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ಫ್ರೆಷರ್ಗೆ, ಯಾರೋ ಅವ್ರ ಕೆರಿಯರ್ನ ರೆಪ್ಯೂಟೆಡ್ ಕಂಪ್ನಿಯಲ್ಲಿ ಸ್ಟಾರ್ಟ್ ಮಾಡಬೇಕಂತ ಇದ್ದಾರೆ, ಮತ್ತು ಅದ್ರ ಜೊತೆಗೆ ಗುಡ್ ಸ್ಯಾಲ್ರಿನೂ ಇದೆ, ಆಲ್ಸೋ ಎಂಪ್ಲಾಯ್ ಬೆನಿಫಿಟ್ಟು ಇದೆ. ಫ್ರೆಷರ್ಗಂತೂ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಬೆನಿಫಿಟ್ ಮತ್ತು ಗುಡ್ ಸ್ಯಾಲ್ರಿ ಇರೋದ್ರಿಂದ ಮತ್ತು ರೆಪ್ಯೂಟೆಡ್ ಕಂಪನಿ ಆಗಿರೋದ್ರಿಂದ ಇದು ಫ್ರೆಷರ್ಗೆ ಯೂಸ್ಫುಲ್ ಆಗುತ್ತೆ. ಇದೊಂದು ಗುಡ್ ಆಪರ್ಚುನಿಟಿ ಅಂತ ಅವ್ರು ಹೇಳಿದ್ದಾರೆ. ನೆಕ್ಸ್ಟು ಕಾಂಟ್ಯಾಕ್ಟ್ ಡೀಟೇಲ್ಸ್ ನೋಡೋಣ, ಹೇಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ
ಇಲ್ಲಿ ನೋಡಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಫಾರ್ ಮೋರ್ ಇನ್ಫಾರ್ಮೇಷನ್ ಸೆಂಡ್ ಎ ವಾಟ್ಸಪ್ ಮೆಸೇಜ್ ಓನ್ಲಿ. ಏನಂತ ಇವ್ರು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಅಂತ ನೋಡೋದಾದರೆ ಇವ್ರು ಹೇಳಿದ್ದಾರೆ ವಾಟ್ಸಪ್ ಮೆಸೇಜ್ನ ಮಾತ್ರ ಮಾಡಿ ಫಾರ್ ಮೋರ್ ಇನ್ಫಾರ್ಮೇಷನ್ಗೆ. ಇಲ್ಲಿ ಕಾಲ್ ಮಾಡಬೇಡಿ ಅವರಿಗೆ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಅವ್ರು ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇನ್ನೂ ಡೆಪ್ತಾಗಿ ತಿಳಿಸ್ಕೊಡ್ತಾರೆ. ಮತ್ತು ಇಲ್ಲಿ ಕಾಣ್ತಿದೆಯಲ್ಲ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಮತ್ತು ಕೆಳಗೆ ಕೊಟ್ಟಿದ್ದಾರೆ, ಪ್ಲೀಸ್ ಡು ನಾಟ್ ಕಾಲ್, ದ ರೆಕ್ರೂಟರ್ ಹ್ಯಾಸ್ ಕ್ಲಿಯರ್ಲಿ ಮೆನ್ಷನ್ಡ್ ದಟ್ ದೇ ವಿಲ್ ರೆಸ್ಪಾಂಡ್ ಓನ್ಲಿ ಥ್ರೂ ವಾಟ್ಸಪ್. ಏನಂತ ಹೇಳಿದ್ದಾರೆ ಅಂದರೆ ಈ ನಂಬರಿಗೆ ಕಾಲ್ ಮಾಡಬೇಡಿ, ರೆಕ್ರೂಟರ್ ಕ್ಲಿಯರಾಗಿ ಹೇಳಿದ್ದಾರೆ ಈ ನಂಬರಿಗೆ ಕಾಲ್ ಮಾಡಬೇಡಿ ಅಂತ, ಬರೀ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಂತ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡಿ ರಿಗಾರ್ಡಿಂಗ್ ಇಂಟರ್ವ್ಯೂ ಡೀಟೇಲ್ಸ್, ಹೇಗೆ ಜಾಯ್ನ್ ಆಗಬೇಕು ಎಲ್ಲದ್ರ ಬಗ್ಗೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಇನ್ಫಾರ್ಮೇಷನ್ ತಿಳ್ಕೊಬೋದು ಈ ನಂಬರ್ ಮುಖಾಂತರ. ಓಕೆನಾ? ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇದೇ ರೀತಿ ಜಾಬ್ ವೇಕೆನ್ಸಿ ಇನ್ಫಾರ್ಮೇಷನ್ ಬೇಕಂದರೆ ರೂಪಾ ಡೈಲಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ಫ್ರೆಷರ್ಗೆ ತುಂಬ ಯೂಸ್ಫುಲ್ ಆಗುತ್ತೆ ಮತ್ತು ಎಕ್ಸ್ಪೀರಿಯನ್ಸ್ಡ್ಗೂ ತುಂಬ ಯೂಸ್ಫುಲ್ ಆಗುತ್ತೆ. ಯಾರೆಲ್ಲ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡಬೇಕಂತ ಇದ್ದೀರಾ, ಓನ್ಲಿ ಫೀಮೇಲ್ ಕ್ಯಾಂಡಿಡೇಟ್ಸ್, ಅವರು ನಾನು ತೋರಿಸಿರೋ ನಂಬರ್ ಯೂಸ್ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡಿ ರೆಕ್ರೂಟರ್ನ. ಅವ್ರು ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ತಾರೆ. ಮತ್ತು ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿ ಜಾಯ್ನ್ ಆಗ್ಬೋದು. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಾದರೂ ಜಾಬ್ನ ಹುಡುಕ್ತಿದೆ ಅವರಿಗೂ ಈ ವಿಡಿಯೋನ ಶೇರ್ ಮಾಡಿ. ಅವರಿಗೂ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ.